ಮನೆಯ ಆವರಣದಲ್ಲೆಲ್ಲ ರಕ್ತದ ಕಲೆಗಳು. ಎಲ್ಲಿ ನೋಡಿದರೂ ಬಿದ್ದಿರೋ ರಕ್ತದ ಕಲೆಗಳಿಂದ ಬೆಚ್ಚಿ ಬಿದ್ದಿರೋ ಮನೆಯ ಮಾಲೀಕರು. ಮುದ್ದಾದ ನಾಯಿಯ ಮೇಲೆ ಮರ್ಡರ್ ಅಟ್ಯಾಕ್. ಗಾಯಗೊಂಡಿರೋ ಶ್ವಾನದ ಮುಂದೆ ಮಹಿಳೆಯ ಕಣ್ಣೀರು. ಆ ಮಹಿಳೆ ಗ್ರಾಮದ ಶಾಲೆಯಲ್ಲಿ ಬಿಸಿಯೂಟ ತಯಾರಿ ಮಾಡಿಕೊಂಡು ಮನೆಯಲ್ಲಿ ಹೆಣ್ಣು ಮಗಳಿಲ್ಲ ಅಂತ ಪ್ರೀತಿಯಿಂದ ಹೆಣ್ಣು ಶ್ವಾನವೊಂದನ್ನ ಸಾಕಿದ್ಲು. ಪ್ರತಿನಿತ್ಯ ಆಕೆಯ ಜೊತೆ ಮುದ್ದಾಗಿ ಓಡಾಡಿಕೊಂಡಿದ್ದ ಆ ಶ್ವಾನದ ಮೇಲೆ ವಿಕೃತ ಮನಸ್ಥಿತಿಯ ವ್ಯಕ್ತಿಯೊಬ್ಬ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನ ನಡೆಸಿದ್ದು, ಇಡೀ ಗ್ರಾಮದಲ್ಲಿ ಶ್ವಾನದ ಮೇಲಿನ ದಾಳಿಯಿಂದಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಸಾಕು ನಾಯಿಯ ಮೇಲೆ ಮಚ್ಚಿನಿಂದ ಕೊಲೆಗೆ ಯತ್ನ ನಡೆದಿರೋ ವಿಚಿತ್ರ ಘಟನೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಚಿನ್ನಕೆಂಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಗ್ರಾಮದ ಶಾಲೆಯೊಂದರಲ್ಲಿ ಬಿಸಿಯೂಟ ತಯಾರು ಮಾಡುವ ಶೈಲಜಾ ಎಂಬುವವರು ಕಳೆದೆರಡು ವರ್ಷಗಳಿಂದ ಮುದ್ದಾದ ಹೆಣ್ಣು ಶ್ವಾನವೊಂದನ್ನ ಸಾಕಿದ್ದಳು. ಆಕೆ ಎಲ್ಲಿ ಹೋದರೂ ಜೊತೆಯಲ್ಲಿ ಹೋಗ್ತಿದ್ದ ಶ್ವಾನ ಶಾಲೆ ಬಳಿ ಶೈಲಜಾ ಜೊತೆಯಲ್ಲಿ ತೆರಳಿತ್ತು. ಈ ವೇಳೆ ಗ್ರಾಮದ ಮೋಹನ್ ಎಂಬಾತ ಅದ್ಯಾಕೋ ಏನೋ ಮಚ್ಚನ್ನ ತೆಗೆದುಕೊಂಡು ಬಂದು ಶ್ವಾನವನ್ನ ಮರ್ಡರ್ ಮಾಡಲು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಮಚ್ಚನ್ನು ಬೀಸುತ್ತಿದ್ದಂತೆ ಶ್ವಾನದ ಬೆನ್ನುಭಾಗಕ್ಕೆ ಗಂಭೀರ ಗಾಯಗೊಂಡಿದೆ. ಅಂದಹಾಗೆ ಗಾಯಗೊಂಡ ನಾಯಿಯ ಶಾಲೆಯ ಬಳಿ ಅಟ್ಯಾಕ್ ಆಗುತ್ತಿದ್ದಂತೆ ಮಹಿಳೆಯ ಮನೆಯ ಬಳಿ ರಕ್ತದ ಮಡುವಿನಲ್ಲಿ ಓಡೋಡಿ ಬಂದಿದೆ. ಮನೆಯ ಆವರಣವೆಲ್ಲ ರಕ್ತದ ಕಲೆಗಳಾಗಿದ್ದು ಶ್ವಾನದ ಪರಿಸ್ಥಿತಿ ಕಂಡು ಮಾಲಿಕೆ ಶೈಲಜಾ ಕಣ್ಣೀರು ಹಾಕಿದ್ದಾರೆ. ಇಲ್ಲಿ ಬಂದ್ರು ಡೈಲಿ ಓಡಾಡ್ತಾ ಇರ್ತಾನೆ ಆ ಹುಡುಗ. ಹೇಳ್ತಾನೆ ಇದೀವಿ, ಆಯಮ್ಮನೂ ಹೇಳ್ತಾರೆ ಬರ್ಬೇಡ ಇಲ್ಲಿ ಮಕ್ಳಿದ್ದಾರೆ ಹಾಗೆ ಹೇಗೆ ಅಂತ. ಕೇಳ್ತಾನೆ ಇರ್ಲಿಲ್ಲ ಎಷ್ಟು ಹೇಳಿದ್ರು. ಕೆಲಾಡ್ಕೆ ಕೊಡು ಅದು ಇದು ಅಂತ ಅವ್ರ ಹತ್ರ ಯಾವಾಗ್ಲೂ ಪೀಡಿಸ್ತಾ ಇರೋನು. ಸರಿ ಹೋಗು ಆಯಮ್ಮನೂ ಕೊಡ್ತಾ ಇದ್ರು, ಹೋಗು ಅಂತ ಎಷ್ಟು ಹೇಳ್ತಾ ಇದ್ರು ಹೋಗ್ತಾನೆ ಇರ್ಲಿಲ್ಲ. ಇಲ್ಲೇ ಮಾತಾಡ್ಕೊಂಡು ಅದು ಇದು ನಿಂತ್ಕೊಂಡ್ಬಿಡ್ತಾ ಇದ್ನ. ಅಲ್ಲಿ ಎಳ್ನೀರ್ ಕೊಡೋದು ತಗೊಂಬಂದ್ ಬೇಕಾ ಅಂತ ಅಲ್ಲೂ ಕೇಳಿದ್ದಾರೆ, ಅವರು ಬೈದಿದ್ದಾರೆ. ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ಇಬ್ರು ಇರ್ತಾ ಇದ್ವಿ, ಬಂದು ಕೇಳ್ತಾ ಇದ್ರು ಎಳ್ನೀರ್ ಬೇಕಾ ಏನು ಅಂತ. ನಾವ್ ಯಾವತ್ತೂ ಅವ್ರನ್ನ ಇಲ್ಲಿ ಕರ್ಸ್ಕೊಳ್ಳೋದು ಇಲ್ಲ, ಬರ್ರಿ ಅಂತ ನಾವು ಕರೆಯೋದು ಇಲ್ಲ. ಇಲ್ಲಿ ಕೂತಿದ್ದವನು ಸ್ವಲ್ಪ 5 ನಿಮಿಷದಲ್ಲಿ ಮಾಡಿರೋ ಕೆಲಸ ಇಲ್ಲಿಂದ ಓಡೋಗಿ ಒಂದೇ ಸರಿ ಈ ತರ ಮಚ್ಚಲ್ಲಿ ಬೀಸ್ಬಿಟ್ಟ. ಶ್ವಾನದ ಮೇಲಿನ ಮರ್ಡರ್ ಅಟ್ಯಾಕ್ ಕಂಡು ಇಡೀ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಶಾಲೆಯ ಆವರಣದಲ್ಲಿ ಮಚ್ಚನ ಬೀಸಿರೋ ವಿಕೃತ ಮೋಹನ್ ವಿರುದ್ಧ ಇಡೀ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಶ್ವಾನದ ಮೇಲೆ ಮಚ್ಚನ್ನು ಬೀಸಿದಂತೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೇಗೆ ಪರಿಸ್ಥಿತಿ ಅಂತ ಜನ ಭಯಗೊಂಡಿದ್ದಾರೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಪೊಲೀಸರಿಗೆ ಗ್ರಾಮಸ್ಥರು ವಿಷಯ ಮುಟ್ಟಿಸಿದ್ದು, ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದ ಮೇಲೆ ಅಟ್ಯಾಕ್ ಮಾಡಿದ ಮಚ್ಚನ್ನು ವಶಕ್ಕೆ ಪಡೆಯಲಾಗಿದ್ದು, ಗಾಯಗೊಂಡಿದ್ದ ನಾಯಿಯನ್ನು ಆಸ್ಪತ್ರೆಯನ್ನ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಇಂತಹ ನೀಚ ಕೃತ್ಯವನ್ನ ಮಾಡಿದವನ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಜನ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಶ್ವಾನದ ಮೇಲೆ ಕೊಲೆ ಯತ್ನ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಮೃಗದಂತೆ ವರ್ತಿಸಿ ಶ್ವಾನದ ಮೇಲೆ ಮಚ್ಚು ಬೀಸಿದ ಆರೋಪಿ ಮೋಹನ್ ಎಸ್ಕೇಪ್ ಆಗಿದ್ದು, ಪೊಲೀಸರು ಈತನ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಅದೇನೇ ಇರಲಿ, ಇಂತಹ ನೀಚ ಕೃತ್ಯವೆಸಗಿದ ಆರೋಪಿಗೆ ತಕ್ಕ ಶಿಕ್ಷೆಯಾಗುವಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಿದೆ.